ಇವತ್ತು ಶಿವಗಂಗೆ ಚಾರಣಕ್ಕೆ ಬಂದಿದ್ದು. ಚಾರಣಕ್ಕೆ ಬಂದಂಥ ಸಮಯದಲ್ಲಿ ಪ್ರತಿ ದಿನವೂ ಸಹ ನಮಗೆ ಚಾರಣದಲ್ಲಿ ಭೇಟಿ ಆಗ್ತಕ್ಕಂಥ ಒಂದು ಜೀವ ಅಂತಂದರೆ ಇದೆ. ಪ್ರತಿ ದಿನವೂ ಅವ್ರು ಓಡಾಡ್ತಾನೆ ಇರ್ತಾರೆ. ಅವ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನಾವು ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ಅವರು ಬಂದಿರುವಂಥದ್ದು. ಅವರನ್ನು ಅವ್ರು ಪರಿಚಯ ಮಾಡ್ಕೊಂಡು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸರ್. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ. ಬೆಟ್ಟಕ್ಕೆ ಮೊದಲು ವಾರಕ್ಕೆ ಒಂದು ಸತಿ ಬರ್ತಾಯಿದ್ದೆ. ಈಗ ಕರೋನಾ ಆದಮೇಲಿಂದ ವಾರಕ್ಕೆ 4 ಸತಿ 5 ಸತಿ. ಇವತ್ತು 125 ದಿವಸ ಕಂಟಿನ್ಯೂಸಾಗಿ ಬಂದಿದ್ದೀನಿ. 128 ದಿನದಲ್ಲಿ 125 ದಿವಸ ಬಂದಿದ್ದೀನಿ. ಸೊ ನಾನು ಪ್ರತಿದಿನ ಹಿಂಗೆ ಬರ್ತಾಯಿದ್ದೀನಿ. ಅಲ್ಲಿ ಕಲ್ಲುಗಳೆಲ್ಲ ಹಾಕೋದು, ಸ್ವಲ್ಪ ಸಣ್ಣ ಪುಟ್ಟದ್ದು ಜನಸೇವೆ ಮಾಡೋ ಅಂಥದ್ದು, ಇಲ್ಲಿ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ. ಬೇರೆ ಆಮೇಲೆ ಇವರು ಇಲ್ಲಿಗೆ ಎಷ್ಟು ಸಲ ಆಗಿದೆ ಸರ್ ಬೆಟ್ಟ? ನಮ್ಮದು ಇವತ್ತಿಗೆ 2006ನೇ ಇಸ್ವಿಲಿ ನವಂಬರ್ 26ನೇ ತಾರೀಕು ನಾನು ಶುರು ಮಾಡಿದ್ದು. ಇವತ್ತಿಗೆ 2367ನೇ ಬಾರಿ ನಾನು ಹತ್ತಿಳಿತಾಯಿದ್ದೀನಿ. 2367ನೇ ಬಾರಿ ಇವರು ಹತ್ತಿಳಿತಾ ಇದ್ದಾರೆ. ಆಮೇಲೆ ಹತ್ತಿಳಿಬೇಕಾದ್ರೆ ಎಲ್ಲರೂ ಚಾರಣವನ್ನು ಹತ್ತುತ್ತಾರೆ, ಇಳಿತಾರೆ. ಆದರೆ ಇವರು ಜನಸ್ನೇಹಿ ಆಗಿರ್ತಕ್ಕಂಥವ್ರು. ಇಲ್ಲೇನಾದರೂ ಕಲ್ಲುಗಳಿದ್ರೆ ಸೈಡಿಗೆ ಹಾಕುವಂಥದ್ದು, ಮೆಟ್ಲುಗಳಿಲ್ಲ ಅಂತಂದ್ರೆ ಯಾವುದೋ ಒಂದು ಕಲ್ಲನ್ನು ಹಾಕಿ ಮೆಟ್ಲು ಮಾಡುವಂಥದ್ದು, ಅಕ್ಕಪಕ್ಕ ಬೆಳೆದಿರುವಂತಹ ಕಡ್ಡಿ ಕಸಗಳನ್ನೆಲ್ಲ ಕ್ಲೀನ್ ಮಾಡುವಂಥದ್ದು, ಅಲ್ಲಿ ಯಾರಾದರೂ ಹೋಗ್ಬೇಕಾದ್ರೆ ಏನಾದರೂ ತೊಂದರೆ ಆದರೆ ಅವರಿಗೆ ಅನುಕೂಲ ಮಾಡಿಕೊಡುವಂಥದ್ದು, ಪ್ಲಾಸ್ಟಿಕ್ಗಳಿದ್ದರೆ ಅದನ್ನು ಸೈಡಿಗೆ ಎತ್ತಾಕುವಂಥದ್ದು, ಈ ರೀತಿಯಾಗಿ ಪರಿಸರ ಸ್ನೇಹವಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕೈಲಾಗಿದ್ದು ಸೇವೆ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾರು ಬೇಕಾದ್ರೆ ನಮ್ಮ ಜೊತೆ ಸೇರ್ಕೊಂಡು. ತಮ್ಮ ನೇಟಿವ್ ಸರ್? ನಮ್ಮದು ಬೆಂಗಳೂರು ಸರ್. ಒಟ್ಟು ಬೆಂಗಳೂರು. ಇದು ನೀವು ಯಾವಾಗಲೂ ಮಾಡಲೇಬೇಕು ಅನ್ನೋದು ಮನಸ್ಸಿಗೆ ತೊಗೊಂಡಿರೋದು? ಈಗ ಎಲ್ಲರೂ ವಾಕಿಂಗ್ ಅಂತ ಹೋಗ್ತಾರೆ. ನಾನು ವಾಕಿಂಗ್ ಬರಲು ಇಲ್ಲೂ ಬರ್ತೀನಿ. ಇದೇ ನನಗೆ ವಾಕಿಂಗು. ಪ್ರತಿದಿನ ನಾನು ಬೆಂಗಳೂರಿಂದನೇ ಬರ್ತೀನಿ. ಬೆಳಗ್ಗೆ 3:15 ಗಂಟೆಗೆ ಎದ್ದು 50 ನಿಮಿಷಕ್ಕೆ ಬೆಟ್ಟ ಹತ್ತುತ್ತೀವಿ. ಎಷ್ಟು ಕಿಲೋಮೀಟರ್ ಇದೆ ಸರ್? 1.25 ಕಿಲೋಮೀಟರ್ ಇದೆ. 1.25 ಕಿಲೋಮೀಟರ್. 0.86 ಇದೆ. ಹೌದಾ? ಎಷ್ಟು ಸ್ಟೆಪ್ ಇದೆ ಏನಾದರೂ? ನನ್ನ ಪ್ರಕಾರ 7,000 ಮೀಟರ್. ಇವತ್ತಿನ ಯುವ ಜನಾಂಗಕ್ಕೆ ನೀವು ಈ ರೀತಿಯಾಗಿ ಚಾರಣ ಎಲ್ಲ ಹೋಗಿ ಈ ರೀತಿಯಾಗಿ ದೇಹವನ್ನು ದಂಡಿಸಿದಿರಲ್ವಾ, ಇವತ್ತಿನ ಯೂತ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತಿಗೆ ಹೇಳಬೇಕು ಅಂದರೆ, ಅವರು ಯಾರು ಸೋಷಲ್ ಆ್ಯಕ್ಟಿವಿಟೀಸ್ ಆಗಲಿ, ಈ ಥರ ಚಾರಣ ಆಗಲಿ ಮತ್ತು ದೇಹ ದಂಡಿಸೋದಾಗಲಿ ಯಾರು ಸುಮಾರು ಜನ ಮಾಡ್ತಾಯಿಲ್ಲ. ಪರ್ಸೆಂಟೇಜ್ ಆಫ್ ಇದು ಯೂತ್ಸು ಬರೀ ಟೂರು ಟ್ರಿಪ್ಪು ಆ ಥರ ವ್ಯಾಮೋಹದಲ್ಲಿದ್ದಾರೆ. ಆದರೆ ಇಂಥದ್ದೊಂದು ಚಟುವಟಿಕೆ ಒಳಗೂಡಿಸ್ಕೊಂಡ್ರೆ ಅದು ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ಧಾರ್ಮಿಕವಾಗಿ ಬೆಳೆಯತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಇಲ್ಲಾಂದರೆ ಈ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಹೌದು. ಅವರು ಇದಕ್ಕೆ ಸ್ಫೂರ್ತಿಯಾಗಿ ಬರಬೇಕು. ಇನ್ನು ಮುಂದಕ್ಕೆ ಬಂದು ಹತ್ತಬೇಕು, ಇಳಿಬೇಕು, ನಮ್ಮ ಧರ್ಮವನ್ನು ಪಾಲಿಸ್ಬೇಕು. ಹಾಗೆ ನಿಷ್ಠೆಯಿಂದ ಇಲ್ಲಿ ಏನಾದರೂ ಸಣ್ಣ ಬಿಟ್ಟದ್ದು ಕಂಡು ಬಂದಂತಲಿ ಪ್ಲಾಸ್ಟಿಕ್ ಆಗಲಿ ಇಲ್ಲ ಏನಾದರೂ ಕಚಡಗಳಾಗಲಿ ಅದನ್ನು ಸೈಡ್ಗೆ ಎತ್ತು ಹಾಕಿ ಇಲ್ಲ ಒಂದು ಡಬ್ಬದಲ್ಲಿ ಎತ್ತು ಹಾಕಿ ಅದಕ್ಕೆ ಅವರು ಸ್ಫೂರ್ತಿ ತುಂಬಬೇಕಾಗತ್ತೆ. ಯಾಕೆಂದರೆ ಒಬ್ಬರಿಂದನೇ ಎಲ್ಲ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಫಾಲೋ ಮಾಡೋದ್ರಿಂದ ಅವ್ರಿಗೂ ಒಳ್ಳೆಯದು. ಸಂಸ್ಕೃತದ ಒಂದು ಶ್ಲೋಕ ಇದೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪನ ಭವಿಷ್ಯತಿ ಅಂತೇಳಿ. ನಾವು ಯಾವ ಕ್ಷೇತ್ರದಲ್ಲಿ ಏನೇ ಪಾಪ ಕೆಲಸಗಳನ್ನು ಮಾಡಿದ್ರು ಪುಣ್ಯಕ್ಷೇತ್ರಕ್ಕೆ ಬಂದು ಕಳ್ಕೊಳ್ತೀವಿ. ಪುಣ್ಯಕ್ಷೇತ್ರಗಳಲ್ಲಿ ಪಾಪ ಮಾಡಿದ್ರೆ ಅದ್ರ ವಜ್ರಲೇಪನ ಭವಿಷ್ಯತಿ, ಅದ್ರ ವಜ್ರವಾಗಿ ನಮ್ಮನ್ನು ಕಾಡುತ್ತೆ ಅಂದರೆ ಅದು ಒಳ್ಳೆ ಕೆಲಸಗಳಾಗಿರ್ಬೋದು. ಇಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಒಳ್ಳೆ ಕೆಲಸಗಳು ನಿಮಗೆ ಇನ್ನೊಂದಷ್ಟು ಸ್ಫೂರ್ತಿಯನ್ನು ಯಾರ ಮೇಲೂ ಅವಲಂಬಿಸಿಲ್ಲ. ನನ್ನ ಕೈಲಾಗಿದ್ದು ನಾನು ಮಾಡ್ತಾಯಿದ್ದೀನಿ. ಯಾರು ಬೇಕಾದರೂ ಅವರು ಇದೇ ಥರ ಮಾಡ್ಕೊಂಡು ಹೋಗ್ಬೋದು. ಅದೇ ಒಂದು ಮೆಸೇಜ್ ಯೂತ್ಸ್ಗೆ. ಇಲ್ಲಿ ಬಂದು ಯಾರು ಪರಿಸರ ಹಾಳು ಮಾಡಬೇಡಿ ಅನ್ನೋದು ಒಂದು ಇದೆ. ಶನಿವಾರ ಭಾನುವಾರ ಬರ್ತಾರೆ ತುಂಬ ಜನ. ಅವರು ಯಾವುದೋ ಈ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಬಂದು ಎಲ್ಲ ಪ್ಲಾಸ್ಟಿಕ್ಕನ್ನು ಬಿಸಾಕ್ತಾರೆ. ಸಾಮಾನ್ಯವಾಗಿ ನಾನು ಮಲ್ಲಿಕಾರ್ಜುನ್ ಸರ್ನ ಸುಮಾರು ಒಂದು 3 ವರ್ಷದಿಂದ ನಾನು ಮುಖಪರಿಚಯವಾಗಿದ್ದೇವೆ. ಆದರೆ ಇವತ್ತೇ ನೇರವಾಗಿ ಮಾತಾಡ್ತಾರೆ. ಜೊತೆಗೆಲ್ಲ ಕೂತ್ಕೊಂಡು ಏನು ಗಿರಿ ಪ್ರದಕ್ಷಿಣೆಗೆಲ್ಲ ಪ್ರಸಾದ ಎಲ್ಲ ಮಾಡಿದ್ದೀವಿ. ಆದರೆ ಇಲ್ಲಿನ ಜನತೆಗೆ ಇವರು ಎಷ್ಟು ಬಾರಿ ಬೆಟ್ಟವನ್ನು ಹತ್ತಿಳಿದಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇವರನ್ನು ಗುರುತಿಸಿ ಇವ್ರ ಜೊತೆಲಿ ಯಾರಾದರೂ ಬೆಂಬಲವನ್ನು ಕೊಡುವಂಥವ್ರು ಅಥವಾ ಸಂಘ ಸಂಸ್ಥೆಗಳು ಇವ್ರ ಜೊತೆ ಕೈಗೂಡಿಸ್ಕೊಂಡು ಈ ಕೆಲಸದಲ್ಲಿ ನಿರತರಾದರೆ ಒಂದು ಸ್ವಲ್ಪ ಏನೋ ಒಂದು ಸಾಮಾಜಿಕ ಕಳಕಳಿ ಅಥವಾ ಒಂದು ಪರಿಸರ ರಕ್ಷಣೆಗೆ ಏನಾದರೂ ಒಂದು ಸಹಾಯ ಆದಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವೇನಂದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಇಲ್ಲಿ ಒಂದು ಪೂಜೆ ಕೈಂಕರ್ಯಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಚೆನ್ನಾಗಿ. ಅದನ್ನು ಉಳಿಸ್ಕೋಬೇಕು. ಜೊತೆಗೆ ನಮ್ಮ ಯುವಕರಿಗೆ ಹೇಳೋದೇ ಅಂದರೆ ಇಂಥವೆಲ್ಲ ಫಾಲೋ ಅಪ್ ಮಾಡಿ ಸ್ವಲ್ಪ ನಮ್ಮ ಸಮಾಜದ ಸುಧಾರಣೆಯೂ ಆಗುತ್ತೆ. ಅದಕ್ಕೆ ಏನು ಬೇಕು ನೀವು ಕೂಡ ಕೈ ಜೋಡಿಸಿದ್ರೇ ಆಗೋದು. ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಎಂದಿಗೂ. ಆದರೆ ಆದಷ್ಟು ಸ್ವಲ್ಪ ಸಮಾಜದಲ್ಲಿ ತಗ್ಗಿ ಬಗ್ಗಿ ನಡೆಯುವಂಥದ್ದು ಇರಬೇಕು.
ಅವಾಗಲೇ ನಾವು ಸ್ವಲ್ಪ ಏನಾದರೂ ಕೊಡುಗೆ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಒಂದು ಕಾಲಿಂದ ಇಲ್ಲಿವರೆಗೂ ಬರುತ್ತೆ, 3 ಅಡಿ 4 ಅಡಿ ಇಲ್ಲಿವರೆಗೂ ಇಡಬೇಕಾಗುತ್ತೆ. ಅಲ್ಲಿ ಮಧ್ಯೆ ಒಂದು ಕಲ್ಲು ಹಾಕಿದ್ರೆ ಇಂಥವ್ರಿಗೆಲ್ಲ ಅಥವಾ ಹೋಗ್ಲಿಕ್ಕೆ ಬರೋರಿಗೆ ಅನುಕೂಲ ಆಗುತ್ತೆ. ಅದನ್ನ ಸರ್ ಮಾಡ್ತಾ ಇದ್ದಾರೆ. ಹಿರಿಯರಿಗೆ, ವಯಸ್ಸಾದವ್ರಿಗೆ, ಅಂಗವೈಕಲ್ಯ ಇರೋರಿಗೆ, ಅವರು ದೇಹ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಆ ದೇಹವನ್ನ ದಂಡಿಸಿದ್ದಾರೆ ಅಂತ ಹೇಳಿ. ಯಾರೇ ಬಂದ್ರೂ ಅನುಕೂಲವಾಗಿರಲಿಲ್ಲ ಅಂತ ಮಾಡ್ತಾ ಇದ್ದಾರೆ. ಈ ಗೌರ್ಮೆಂಟ್ ಅವ್ರು ಸ್ವಲ್ಪ ಏನಾದ್ರು ಮಾಡಬೇಕು. ರೈಲಿಂಗ್ಸ್ ಎಲ್ಲ ಕಟ್ ಆಗಿದೆ ಮೇಲೆ, ಎಲ್ಲ ಕಟ್ ಆಗಿದೆ. ನಮ್ಮದು ನೋಡೋಣ ಈ ವಿಡಿಯೋ ಅವ್ರಿಗೆ ತಲುಪೋ ಥರ ಮಾಡಲಿ ಜನತೆ. ನಾವು ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಒಂದು ಸಂಕಲ್ಪ ಮೆಟ್ಲು ಮಾಡಿ ಅಲ್ಲೆಲ್ಲ ಈ ಥರ ನೀಟಾಗಿ ಕ್ಲೀನಾಗಿ ಎಲ್ಲ ಇದಾಗಬೇಕು. ಬಂದವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಒಂದು ಆಶೀರ್ವಾದ ನಮ್ಮ ಮೇಲಿದ್ದು ಸಾಕು, ಜನಗಳ ಮೇಲಿದ್ದು ಸಾಕು. ಇಲ್ಲಿ ಬಂದವರು ಯಾರೂ ಬಿದ್ರಪ್ಪ ಸೈಕಲ್ ಮುರ್ಕೊಂಡ್ರು ಏನೇ ತೊಂದರೆ ಆಯಿತು ಅಂತ ಅನ್ಬಾರ್ದು. ವರ್ಷ ಆಗ್ಬೋದು. 110 ಕಲ್ಲು ಹಾಕಿದ್ದೀನಿ ಟೋಟಲಾಗಿ, ಮೇಲ್ಗಡೆ ಮಾತ್ರ. ಇನ್ನು ಕೆಳಗಡೆಯಿಂದ ಮೇಲ್ಗಡೆಗೆ ಒಂದು 260 ಕಲ್ಲು ಮೇಲೆ ಹಾಕಿದ್ದೀವಿ. 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಈಗ ಶಿವರಾತ್ರಿ ಆದ ನಂತರ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಹಂಗಾಗಿ ಇವಾಗ ಡೈಲಿ ಬರ್ತಾ ಇದ್ದೀನಿ. ಪ್ರತಿದಿನ ಬರ್ತಾ ಇರೋದು ಅದೇ ಉದ್ದೇಶಕ್ಕೋಸ್ಕರ. ಅಲ್ಲ, ಈ ರೀತಿಯಾಗಿ ಹತ್ತುವಂಥವ್ರು ಒಂದು 2-3 ಇದ್ದಾರೆ, ಆದರೆ ಇವರಷ್ಟು ಹತ್ತಿರೋರು ಯಾರು ಇಲ್ಲ. ಅಲ್ಲ, ಈಗ ಪ್ರಚಾರ ಮಾಡ್ಕೊಂಡು ನಮಗೆ ನಾವೇನು ದುಡ್ಡು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ಕರುಣದಿಂದ ಶಿರದ ಮೇಲೆ ಕರವನಿಡಲು ಪರುಷ ಮುಟ್ಟಿದ ಲೋಲನಂತೆ ಶರೀರ ಲಿಂಗವಾದ ಶರಣಗಿನ್ನು ಉಂಟೆ ಪರಿಭವ. ಮೇಲೆನಾ ಇನ್ನೊಂದು ಕಿಲೋಮೀಟರ್ ಇರ್ಬೋದು. ಒಳಕಲ್ಲಾದ್ರೆ 2 ನಿಮಿಷ, 2ರಿಂದ 5 ನಿಮಿಷ, ಇನ್ನೊಂದು 5 ನಿಮಿಷ ಅಷ್ಟೇ. ಇದನ್ನು ಕ್ರಾಸ್ ಮಾಡಿದ್ರೆ ನೀವು ಒಳಕಲ್ ಕಿತ್ಕೊಂಡು ಹೋಗ್ತೀರಿ. ಯಾವ ಊರಿನವ್ರು ನೀವು? ಚಿಕ್ಕಮಂಗ್ಳೂರ್ನವರಾ? ನೀವು? ನಾವು ಇಲ್ಲಿಯವರೇ. ಮದುವೆ ದೇವಸ್ಥಾನ ಅಂತೇಳಿ ಇದೆ ಗೊತ್ತೇ? ಚಿಕ್ಕಮದುರೆ ಇದೆಯಲ್ಲ ಸರ್, ಅಲ್ಲೇ ಪಕ್ಕ. ನಮ್ಮ ಕ್ಲಾಸ್ಮೇಟ್. ಹೌದ್ರಾ? ರವಿಕುಮಾರ್, ರವಿಶಂಕರ್ ಅಂತ ಇದ್ದಾರೆ. ಇವ್ರೀಗ ಅದೇ ಊರಿನವ್ರು ಇವರು. ಹೌದ್ರಾ? ಅದೇ ಊರಿನವ್ರು. ಕಾಲೇಜಲ್ಲಿ ನಮ್ಮ ಜೂನಿಯರ್ ಅವರು. ನಮಗೂ ಅವ್ರಿಗೂ ಕಾಂಪಿಟೇಷನ್ ಬಿದ್ದಿತ್ತು. ಶಾರ್ಟ್ ಪುಟ್ಟು, ಜಾವ್ಲಿನ್ ಎಲ್ಲದರಲ್ಲೂ ಫೀಲ್ಡ್ ಇವೆಂಟ್ಸಲ್ಲಿ ನನಗೂ ಅವ್ರಿಗೂ ತುಂಬ ಕಾಂಪಿಟೇಷನ್ ಆಯಿತು. ಸರ್ ನೀವೆಲ್ಲ ಓದಿದ್ದಲ್ಲ ಎಲ್ಲಿ ಸರ್? ಬೆಂಗಳೂರು. ಯಾವ ಸ್ಕೂಲಲ್ಲಿ? ನಮ್ಮದು ನ್ಯೂ ಪಬ್ಲಿಕ್ ಸ್ಕೂಲ್ ಅಂತ ಫಸ್ಟು. ಆಮೇಲೆ ಈ ಕಡೆ ನ್ಯೂ ಪಬ್ಲಿಕಲ್ಲಿ ನಾವು ಓದಿದ್ದು ಡೈರೆಕ್ಟಾಗಿ. ಆಮೇಲೆ ಕಾಲೇಜ್ ಬಂದು SJRC. ಡಿಗ್ರಿ ನಾವು ಪೂರ್ತಿ ಮಾಡಿಲ್ಲ. ಸರ್ ವೃತ್ತಿ ಏನು ವೃತ್ತಿ ಮಾಡ್ಕೊಂಡಿದ್ದೀರಿ? ನಮ್ಮದು ಫರ್ನಿಚರ್ ಬಿಸ್ನೆಸ್ ಇತ್ತು, ಫ್ಯಾಕ್ಟ್ರಿ ಇತ್ತು. ನಾವೇ ಕರೋನಾ ಟೈಮಲ್ಲಿ ಕ್ಲೋಸ್ ಮಾಡಿದ್ವಿ. ಜನ ಎಲ್ಲ ಹೋದ್ರು. ನಾನು ಹೆಲ್ಪ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ ಅಂತ ಯಾರೂ ಕೇಳಿಲ್ಲ. ನಾವು ಯಾರು ಒಬ್ರು ಮಾಡಿದವರು ನಾವು ಈಗ ದುಡ್ಡು ಇಸ್ಕೊಳ್ಳೋದಿಲ್ಲ ಯಾರತ್ರನು. ಏನಾದ್ರು ವಸ್ತು ಕೊಡಿಸ್ತೀವಿ ಅಂತೀವಿ. ಕೆಳಗಿಂದ ಒರೆಸ್ತಾ ಇದ್ದೀನಿ. 50 ಕಲ್ಲು ಒರೆಸೋಣ ಅಂತ ಪ್ಲ್ಯಾನ್ ಇದೆ. ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದು ಜನ ಬಂದು ಇಲ್ಲಿ ಕುರ್ಲಿನವ್ರು ಬಂದರೆ ನಾವು ಎತ್ಸೋಣ ಅಂತ ಪ್ಲ್ಯಾನ್ ಇದೆ. ಅದನ್ನು ತುಂಬ ಟೈಮ್ ತಗೊಳುತ್ತೆ. ಧನ್ಯವಾದಗಳು ಸರ್.